ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ನೀವೇನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ, ಯೂನಿಟ್ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು ನಿಮಗೆ ಕೆಮಿಸ್ಟ್ರಿನಲ್ಲಿ 4 ಯೂನಿಟ್ ಇರುತ್ತೆ. ಯೂನಿಟ್ 1 ಮತ್ತು ಯೂನಿಟ್ 3, ಯೂನಿಟ್ 4 ಆಲ್ರೆಡಿ ಎಲ್ಲ ವೀಡಿಯೋಸು ವಿತ್ ಕ್ವಶನ್ ಆ್ಯಂಡ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಈವನ್ OE ಫ್ಯೂಯಲ್ ಕೆಮಿಸ್ಟ್ರಿದು ಏನಿದೆಯಲ್ಲ ಮತ್ತು ಎನರ್ಜಿ ರಿಲೇಟೆಡ್ ಇರೋವಂಥ ವೀಡಿಯೋಸ್ನೆಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಯೂನಿಟ್ 2ನಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ, ಆ್ಯಕ್ಚುಲಿ ಯೂನಿಟ್ 2ನಲ್ಲಿ 2 ಕಾನ್ಸೆಪ್ಟ್ ಬರುತ್ತೆ. ಒನ್ ಈಸ್ ಕೆಮಿಕಲ್ ಕೈನೆಟಿಕ್ಸ್ ಬರುತ್ತೆ, ಎರಡನೇದು ಎಲೆಕ್ಟ್ರೋಕೆಮಿಸ್ಟ್ರಿ ಬರುತ್ತೆ. ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ಇವತ್ತು ನಾನು ಆ್ಯಕ್ಚುಲಿ ಮಾಡ್ತಾ ಇರೋವಂಥದ್ದು 4ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ನಾನು ಡಿಬೈ-ಹಕಲ್-ಅನ್ಸಾಂಗರ್ ಈಕ್ವೇಷನ್ ಅಥವಾ DHO ಈಕ್ವೇಷನ್ ಅಂತಾರಲ್ಲ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಮ್ಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಿಲೆಬಸ್ ಪ್ರಕಾರ ಈ ಥರ ಇದೆ. ಸೊ ಒಂದು ಅರೇನಿಯಸ್ ಕಾನ್ಸೆಪ್ಟ್ ಬರುತ್ತೆ, ಅದಾದಮೇಲೆ ಕಂಡಕ್ಟೆನ್ಸು, ಫೆಸ್ಟಿಕ್ ಕಂಡಕ್ಟೆನ್ಸ್, ಮೋಲಾರ್ ಕಂಡಕ್ಟೆನ್ಸ್, ಈಕ್ವಲೆಂಟ್ ಕಂಡಕ್ಟೆನ್ಸ್ ಬರುತ್ತೆ, ಅದಾದಮೇಲೆ ಕೋಲ್ರಾಸ್ಟ್ ಲಾ ಬರುತ್ತೆ, ಅದಾದಮೇಲೆ DHO equation mathematically, it's a mathematical equation which going to relates how the mobility of the ion takes place in a solution ಅನ್ನೋದ್ರ ಬಗ್ಗೆ ಅದು ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ. ಅದನ್ನು ಇವತ್ತು ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. So Debye-Hukal-Ansanger equation is a fundamental relation in electrochemistry that explain how molar conductivity or equivalent conductivity of a strong electrolyte decreases with increase in concentration. ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಾ ಹೋದಂಗೆ ಮೋಲಾರ್ ಕಂಡಕ್ಟೆನ್ಸ್ ಏನಾಗುತ್ತೆ ಅಥವಾ ಈಕ್ವಲೆಂಟ್ ಕಂಡಕ್ಟೆನ್ಸ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ಮ್ಯಾಥಮೆಟಿಕಲಿ ನನಗೆ ಕೊಟ್ಟಿರುವಂಥ ಈಕ್ವೇಷನ್ ಮ್ಯಾಥಮೆಟಿಕಲಿ ಎಕ್ಸ್ಪ್ಲೈನ್ ಮಾಡಿರೋದಕ್ಕೆ ನಾವೇನಂತ ಕರಿತೀವಿ, DHO ಈಕ್ವೇಷನ್ ಅಂತ ಕರಿತೀವಿ. ಇಟ್ ವಾಸ್ ಡೆವಲಪ್ಡ್ ಬೈ 3 ಡಿಫ್ರೆಂಟ್ ಪೀಪಲ್: ಪೀಟರ್ ಡುಬೈ, ಎನ್ರಿಚ್ ಹಕಲ್, ಲಾರ್ಸ್ ಆನ್ಸಾಂಗರ್, who combined theoretical insight of ionic atmosphere and electrostatic interaction to describe non-ideal behavior of ions in solution. ಸೊ ಅದು ನಾನ್ ಐಡಿಯಲ್, ಆ್ಯಕ್ಚುಲಿ ಏನಾಗಬೇಕಾಗಿತ್ತು, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇದ್ದಂಗೆನೇ ಮೋಲಾರ್ ಕಂಡಕ್ಟಿವಿಟಿನೂ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಇಲ್ಲೇನಾಗ್ತಿತ್ತು, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಡಿಕ್ರೀಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ನಾನ್ ಐಡಿಯಲ್ ಬಿಹೇವಿಯರು ನನಗೆ ಮ್ಯಾಥಮೆಟಿಕಲಿ ಅದು ಹೇಳ್ತಾ ಹೋಯಿತು. ಅದಕ್ಕೆ ನಾವು DHO ಈಕ್ವೇಷನ್ ಅಂತ ಕರಿತೀವಿ. ಅಟ್ ಹೈಯರ್ ಕಾನ್ಸಂಟ್ರೇಷನ್ಸ್ ಅಯಾನ್ಸ್ ಆರ್ ಸರೌಂಡೆಡ್ ಬೈ ಅಪೋಸಿಟ್ಲಿ ಚಾರ್ಜ್ ಕ್ಲೌಡ್ಸ್ ದಟ್ ಹಿಂಡರ್ಸ್ ದೇರ್ ಮೂವ್ಮೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಯಾಕೆ ಆಗ್ತಿದೆ ಅಂತಂದರೆ, ಕಾನ್ಸಂಟ್ರೇಷನ್ ಜಾಸ್ತಿ ಇದ್ದಾಗ, ಹೈಯರ್ ಕಾನ್ಸಂಟ್ರೇಷನ್ ಇದ್ದಾಗ ಆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಏನಿರ್ತವೆ ಅವೇನಾಗುತ್ತೆ, ಇಟ್ ಇಸ್ ಸರೌಂಡೆಡ್ ಬೈ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್. ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ಕೊಂಡಿರ್ತವೆ. ಹಾಗಾಗಿ ಏನಾಗುತ್ತೆ, ಇಟ್ ರೆಸಿಸ್ಟ್ the positive ion which is surrounded by negative ion resist to move because of that strong electrostatic force of attraction. This effect reduces the conductivity. ಹಂಗಾದಾಗ ಈ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸು ಆಗೋದಿಲ್ಲ. ಅದನ್ನು ಕ್ವಾಂಟಿಫೈ ಮಾಡಿ ಹೇಳೋವಂಥ ಈಕ್ವೇಷನ್ ಎಷ್ಟು ರೆಡ್ಯೂಸ್ ಆಗುತ್ತೆ, ಹೇಗೆ ರೆಡ್ಯೂಸ್ ಆಗುತ್ತೆ ಅಂತ ಹೇಳೋ ಈಕ್ವೇಷನ್ಗೆ ನಾವೇನಂತ ಕರಿತೀವಿ, DHO ಈಕ್ವೇಷನ್ ಅಂತ ಕರಿತೀವಿ. So the first successful attempt to explain the variation of either equivalent or molar conductance of a strong electrolyte with a dilution made by Debye and Hukal in 1923. It's a fundamental idea. Underlying their work is because of the electrical attraction among the oppositely charged ions. DHO theory explains behavior of the strong electrolytes, emphasizing that they are completely ionized and have ಎ ಲಿಮಿಟೆಡ್ ಮೊಬಿಲಿಟಿ ಇನ್ ಸಾಲಿಡ್ ಸ್ಟೇಟ್. ಕಂಪ್ಲೀಟಾಗಿ ಐನೈಸ್ ಆಗುತ್ತೆ ಬಿಕಾಸ್ ಇಟ್ಸ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ಸ್ ಆಗಿರ್ತವೆ. ಹಾಗಾಗಿ ಸಾಲಿಡ್ ಸ್ಟೇಟಲ್ಲಿ ಏನಾಗ್ತವೆ, ಮೂಮೆಂಟೇ ಆಗಲ್ಲ. ಮೂಮೆಂಟ್ ಏನಾಗುತ್ತೆ, ಲಿಮಿಟ್ ಆಗುತ್ತೆ, ಎಲೆಕ್ಟ್ರಾನ್ಸು ಕಡಿಮೆ ಆಗುತ್ತೆ, ಕಂಡಕ್ಟೆನ್ಸು ಆಗೋದೇ ಇಲ್ಲ ಅಂತ ಅವು ಹೇಳ್ತಾರೆ. ಯಾಕೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇರೋವಂಥ ಈಕ್ವೇಷನ್ಗೆ ಇರೋವಂಥ ಥೀರಿಗೆ ನಾವೇನಂತ ಕರಿತೀವಿ, DHO ಥೀರಿ ಅಂತ ಕರಿತೀವಿ. ಮೊಬಿಲಿಟಿ ಆಫ್ ದಿ ಅಯಾನ್ಸ್ ಇನ್ ಸೊಲ್ಯೂಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಫ್ಯಾಕ್ಟರ್ಸ್ ಲೈಕ್ ವೆಲಾಸಿಟಿ, solvent interaction with increased dilution,
ಎನ್ಹಾನ್ಸಿಂಗ್ ದಿ ಅಯಾನ್ ಮೊಬಿಲಿಟಿ. ಸೊ ಡೈಲ್ಯೂಷನ್ ಮಾಡ್ದಂಗೆ ಏನಾಗ್ತಾ ಇರುತ್ತೆ, ಅಯಾನ್ ಮೊಬಿಲಿಟಿ ಜಾಸ್ತಿ ಆಗುತ್ತೆ. ಆದರೆ ಹೈಯರ್ ಕಾನ್ಸಂಟ್ರೇಷನಲ್ಲಿ ಅದೇನಾಗುತ್ತೆ, ಮೊಬಿಲಿಟಿ ಕಡಿಮೆ ಆಗುತ್ತೆ, ಇನ್ಕ್ರೀಸ್ ಆಗಲ್ಲ. ಸೊ ಇಲ್ಲಿ ಎರಡು ಹೇಳ್ತಾರೆ, ಒಂದು ಸಾಲಿಡ್ ಸ್ಟೇಟಲ್ಲಿ ಏನಾಗ್ತಾ ಇದೆ, ಅದೇ ಥರ ಲಿಕ್ವಿಡ್ ಸ್ಟೇಟಲ್ಲಿ ಏನಾಗ್ತಾ ಇದೆ. ಸಾಲಿಡ್ ಸ್ಟೇಟಲ್ಲಿ ಏನಾಗ್ತಾ ಇದೆ ಹೇಳ್ತಾ ಇದ್ದಾರೆ ಅಂದರೆ, ಸಾಲಿಡ್ ಸ್ಟೇಟಲ್ಲಿ ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ಕೊಂಡೋದಕ್ಕೋಸ್ಕರ ಲಿಮಿಟೆಡ್ ಮೊಬಿಲಿಟಿ ಆಗುತ್ತೆ, ಕಂಡಕ್ಟಿವಿಟಿ ಡಿಕ್ರೀಸ್ ಆಗುತ್ತೆ. ಆದರೆ ಸೊಲ್ಯೂಷನ್ಗೆ ತೊಗೊಂಡ್ರೆ ಸೊಲ್ಯೂಷನಲ್ಲಿ ಏನಾಗುತ್ತೆ, ಮೊಬಿಲಿಟಿ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ವೆಲಾಸಿಟಿ, ಸಾಲ್ವೆಂಟ್ ಇಂಟ್ರಾಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಲ್ದಲ್ಲೇ ಅನದರ್ 2 more parameters will be there that going to decide, which is called as relaxation effect, ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಕರಿತೀವಿ, ಎಲೆಕ್ಟ್ರೋಫೋರೆಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಆ ಎರಡೂ ಫ್ಯಾಕ್ಟ್ರು ಏನು ಮಾಡುತ್ತೆ ಅಂದರೆ ರೆಡ್ಯೂಸಸ್ ದಿ ಮೊಬಿಲಿಟಿ, ಲೀಡಿಂಗ್ ಟು ದಿ ಡೆರಿವೇಷನ್ ಆಫ್ ಮ್ಯಾಥಮೆಟಿಕಲ್ ಈಕ್ವೇಷನ್ that describes this phenomena. ಈಕ್ವಲೆಂಟ್ ಕಂಡಕ್ಟೆನ್ಸ್ ಆಗ್ಬೋದು ಅಥವಾ ಮೋಲಾರ್ ಕಂಡಕ್ಟೆನ್ಸ್ ಆಗ್ಬೋದು, ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ಇನ್ ದಿ ಈಸಿ ಆಫ್ ವೀಕ್ ಎಲೆಕ್ಟ್ರೋಲೈಟ್. ವೀಕ್ ಎಲೆಕ್ಟ್ರೋಲೈಟ್ ಏನಾದರೂ ಇತ್ತು ಅಂದರೆ ಈಕ್ವಲೆಂಟ್ ಕಂಡಕ್ಟೆನ್ಸು ಅಥವಾ ಮೋಲಾರ್ ಕಂಡಕ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸಸ್ ವಿತ್ ಡೈಲ್ಯೂಷನ್ ಆಗುತ್ತೆ. In case of weak electrolyte, increase in conduction is due to the increase in dissociation of weak electrolytes. ಸೊ ಯಾಕೆ ವೀಕ್ ಎಲೆಕ್ಟ್ರೋಲೈಟಲ್ಲಿ ಡೈಲ್ಯೂಷನ್ ಮಾಡಿದಷ್ಟು ಏನಾಗುತ್ತೆ, ಈಸಿಯಾಗಿ ಮೂವ್ ಆಗ್ತವೆ, ಕಂಡಕ್ಟೆನ್ಸು ಇನ್ಕ್ರೀಸ್ ಆಗುತ್ತೆ. ಡೈಲ್ಯೂಷನ್ ಮಾಡ್ದಂಗೆ ಆ ಮೊಬಿಲಿಟಿ ಆಫ್ ದಿ ಅಯಾನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಡಿಸೋಸಿಯೇಷನ್, ಇನ್ಕ್ರೀಸ್ ಇನ್ ದಿ ಡಿಸೋಸಿಯೇಷನ್ ಆಫ್ ದಿ ವೀಕ್ ಎಲೆಕ್ಟ್ರೋಲೈಟ್ ಆಗುತ್ತೆ, ಹಾಗಾಗಿ ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ completely dissociate ಆಗುತ್ತೆ, even at moderate concentration. In this theory, we have to explore those factors which increases the conductance of strong electrolyte. Strong electrolyte ಏನಾಗಬೇಕಾಗಿತ್ತು, ಅಟ್ ಮಾಡ್ರೇಟ್ ಕಾನ್ಸಂಟ್ರೇಷನಲ್ಲೇ ಅದೇನಾಗುತ್ತೆ, ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆಗುತ್ತೆ. ಕಂಪ್ಲೀಟ್ಲಿ ಡಿಸೋಸಿಯೇಟ್ ಆದಾಗ ವಿತ್ ಡೈಲ್ಯೂಷನ್ ಏನಾಗಬೇಕಾಯಿತು, ಮೊಲಾರ್ ಕಂಡಕ್ಟೆನ್ಸು ಇನ್ಕ್ರೀಸ್ ಆಗಬೇಕಾಯಿತು. ಆದರೆ ಇಲ್ಲೇನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಡಿಕ್ರೀಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಎರಡು ಎಫೆಕ್ಟ್ಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ, ವಿಚ್ ಈಸ್ ಕಾಲ್ಡ್ ಆಸ್ ಇಂಟರ್ ಅಯಾನಿಕ್ ಎಫೆಕ್ಟ್ ಅಂತ ಕರೀತಾರೆ. ದ ಎಲೆಕ್ಟ್ರಿಕಲ್ ಅಟ್ರಾಕ್ಷನ್ಸ್ ಅಮಾಂಗ್ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ವಿಚ್ ಅಫೆಕ್ಟ್ ದಿ ಸ್ಪೀಡ್ ಆಫ್ ಎನ್ ಅಯಾನ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಕಾಲ್ಡ್ ಆಸ್ ಇಂಟರ್ ಅಯಾನಿಕ್ ಎಫೆಕ್ಟ್. ಈಗ ಏನಾಗಿದೆ, ನಾವು ಎಲೆಕ್ಟ್ರಾಲಿಸಿಸ್ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ. ಅದನ್ನು ನಾನು ಎಲೆಕ್ಟ್ರೋಕೆಮಿಕಲ್ ಸೆಲ್ಲಲ್ಲಿ ಇಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಆವಾಗ ಏನಾಗುತ್ತೆ ಅಂದರೆ ಆ ಸೊಲ್ಯೂಷನ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಾಗ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರುತ್ತೆ. ಅದು ಬೋತ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್, ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್, ದೇ ಗೋಯಿಂಗ್ ಟು ಹ್ಯಾವ್ ಸಮ್ ಸಾರ್ಟ್ ಆಫ್ ಅಟ್ರಾಕ್ಷನ್. ಆ ಅಟ್ರಾಕ್ಷನ್ ಮೇಲೆ ಅದು ಮೊಬಿಲಿಟಿ ಡಿಸೈಡ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೂ 2 ಪ್ಯಾರಾಮೀಟರ್ಸ್ ಇರುತ್ತೆ, ವಿಚ್ ಇಸ್ ಕಾಲ್ಡ್ ಆಸ್ ಅಸಿಮೆಟ್ರಿಕ್ ಎಫೆಕ್ಟ್ ಅಂತೀವಿ, ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತೀವಿ, ಎಲೆಕ್ಟ್ರೋಫೋರೆಟಿಕ್ ಎಫೆಕ್ಟ್ ಅಂತೀವಿ. ಇದನ್ನು ಏನು ಮಾಡುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಥವಾ ಅಸಿಮೆಟ್ರಿಕ್ ಎಫೆಕ್ಟ್ ಅಂದರೆ ಏನು ಅಂತಂದರೆ, ಈಗ ಎಲೆಕ್ಟ್ರೋಲೈಟ್ ಏನು ಮಾಡ್ತವೆ, ಡಿಸೋಸಿಯೇಟ್ ಆಗ್ತವೆ ಸೊಲ್ಯೂಷನ್ಸಲ್ಲಿ. ಸೊಲ್ಯೂಷನ್ಸಲ್ಲಿ ಡಿಸೋಸಿಯೇಟ್ ಆದಾಗ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸು, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಬರುತ್ತೆ. ಈಚ್ ಅಯಾನ್ ಇಸ್ ಸರೌಂಡೆಡ್ ಬೈ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನಿಕ್ ಅಟ್ಮಾಸ್ಫಿಯರ್. ಈಗ ಪಾಸಿಟಿವ್ ಚಾರ್ಜ್ ಇದ್ದರೆ ಅದು ಸುತ್ತ ನೆಗೆಟಿವ್ ಇರುತ್ತೆ, ನೆಗೆಟಿವ್ ಚಾರ್ಜ್ ಇದ್ದರೆ ಅದು ಸುತ್ತ ಪಾಸಿಟಿವ್ ಅಯಾನ್ಸ್ ಇರುತ್ತೆ. ಈಗಿರೋದ್ರಿಂದ ಏನಾಗುತ್ತೆ, ಅಯಾನಿಕ್ ಅಟ್ಮಾಸ್ಫಿಯರ್ ಏನಾಗಿರುತ್ತೆ, ಸ್ಪೆರಿಕಲ್ ಆಗಿರುತ್ತೆ, ಸಿಮೆಟ್ರಿಕಲ್ ಆಗಿರುತ್ತೆ. ಆದರೆ ಕರೆಂಟ್ ಪಾಸ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ಸೆಂಟ್ರ್ ಅಯಾನ್ ಏನು ಮಾಡುತ್ತೆ, ವಿಲ್ ಗೋಯಿಂಗ್ ಟು ಮೂವ್ ಟುವರ್ಡ್ಸ್ ದಿ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್. ನಾವು ಎಲೆಕ್ಟ್ರಾಲಿಸಿಸ್ ಯಾವುದ್ರಲ್ಲಿ ಮಾಡ್ತಿದ್ದೀವಿ, ಇನ್ ಎಲೆಕ್ಟ್ರೋಲಿಟಿಕ್ ಸೆಲ್ ವಿಚ್ ಗೋಯಿಂಗ್ ಟು ಹ್ಯಾವ್ 2 ಎಲೆಕ್ಟ್ರೋಡ್ಸ್. ಆವಾಗ ಏನಾಗುತ್ತೆ, ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಏನು ಮಾಡುತ್ತೆ, ಅಯಾನ್ಸ್ ಏನಿರುತ್ತೆ ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಕಡೆಗೆ ಅದು ಮೂವ್ ಆಗುತ್ತೆ. ಈ ಮೂಮೆಂಟ್ ಆದಾಗ ನಿಮಗೆ ಏನು ಸಿಮೆಟ್ರಿಕಲ್ ಅಟ್ಮಾಸ್ಫಿಯರ್ ಇದೆಯಲ್ಲ, ಆ ಸಿಮೆಟ್ರಿಕಲ್ ಅಟ್ಮಾಸ್ಫಿಯರ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ, ಡೈ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಇದು ಮೂವ್ ಆಗುತ್ತೆ. ಮೂವ್ ಆಗಿದ ತಕ್ಷಣ ಎಗೇನ್ ದೆರ್ ವಿಲ್ ಬಿ ಎ ಸಿಮೆಟ್ರಿಕಲ್ ಫಾರ್ಮೇಷನ್ ಆಗುತ್ತೆ. ಎಗೇನ್ ಅದು ಪಾಸಿಟಿವ್ಲಿ ಚಾರ್ಜ್ ಮೂವ್ ಆದಮೇಲೆ ಮತ್ತೆ ಇದಾಗುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಟೈಮ್ ಲ್ಯಾಗ್ ಆಗುತ್ತೆ. ಈ ಟೈಮ್ ಏನು ಉಳಿಯುತ್ತಲ್ಲ, ಅಲ್ಲಿ ಹೋಗಿ ಅದು ಮೂವ್ ಆದಮೇಲೆ ಮತ್ತೆ ಸಿಮೆಟ್ರಿಕಲ್ ಬರುತ್ತಲ್ಲ, ಅವಾಗ ಏನಾಗುತ್ತೆ ಅಂದರೆ ಟೈಮ್ ಲಾಗ್ ಆಗುತ್ತೆ, ಟೈಮ್ ರಿಲ್ಯಾಕ್ಸೇಷನ್ ಆಗುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ ಓಲ್ಡ್ ಅಯಾನಿಕ್ ಅಟ್ಮಾಸ್ಫಿಯರ್ ಪುಲ್ಸ್
the moving ion backward, so the motion is retarded. Due to this effect, this effect is called as relaxation effect. ಈಗ ಏನಾಗಿದೆ, ಎಲೆಕ್ಟ್ರೋಲೈಟ್ಸ್ ಇದೆ, ಸೊಲ್ಯೂಷನ್ಗಳು ಹಾಕಿದ್ದೀವಿ. ಸೊಲ್ಯೂಷನ್ ಹಾಕಿದ ತಕ್ಷಣ ಏನಾಗುತ್ತೆ, ಪಾಸಿಟಿವ್ಲಿ ಚಾರ್ಜ್ ನೆಗೆಟಿವ್ಲಿ ಚಾರ್ಜ್ ಬರುತ್ತೆ. ಪಾಸಿಟಿವ್ಲಿ ಚಾರ್ಜ್ ಆರ್ ಸರೌಂಡೆಡ್ ಬೈ ನೆಗೆಟಿವ್ಲಿ ಚಾರ್ಜ್ ಅಯಾನ್, ನೆಗೆಟಿವ್ಲಿ ಚಾರ್ಜ್ ಅಯಾನ್ಸ್ ಆರ್ ಸರೌಂಡೆಡ್ ಬೈ ಪಾಸಿಟಿವ್ಲಿ ಚಾರ್ಜ್ ಅಯಾನ್. ಸೊ ನಿಮ್ಗೆ ಏನಾಗುತ್ತೆ, ಸ್ಪೆರಿಕಲ್ ಅಯಾನಿಕ್ ಅಟ್ಮಾಸ್ಫಿಯರ್ ಇರುತ್ತೆ. ಆದರೆ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸು ನೆಗೆಟಿವ್ ಕಡೆಗೆ ಹೋಗುತ್ತೆ, ನೆಗೆಟಿವ್ ಎಲೆಕ್ಟ್ರೋಡ್ಗೆ ಹೋಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಇರುವಂಥದ್ದು ಪಾಸಿಟಿವ್ ಹೋಗುತ್ತೆ. ಹಂಗೆ ಮೂವ್ ಆದಾಗ ನಿಮ್ಮದು ಎಲೆಕ್ಟ್ರಿಕಲ್ ಸಿಮಿಟ್ರಿಕಲ್ ಅಯಾನಿಕ್ ಅಟ್ಮಾಸ್ಫಿಯರ್ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಈ ಅಯಾನ್ಸ್ ಮಾಡುತ್ತೆ, ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಏನಾಗುತ್ತೆ, ಮೂವ್ ಆಗುತ್ತೆ. ಮೂವ್ ಆದಾಗ ಏನಾಗುತ್ತೆ, ನಿಮ್ಮದು ಸಿಮಿಟ್ರಿಕಲ್ ಆಗಿರುವಂಥ ಅಯಾನಿಕ್ ಅಟ್ಮಾಸ್ಫಿಯರು ಓಲ್ಡ್ ಬ್ರೇಕ್ ಆಗುತ್ತೆ, ನ್ಯೂ ಒನ್ ಫಾರ್ಮ್ ಆಗುತ್ತೆ. ಎರಡೂ ಸೈಮಲ್ಟೇನಿಯಸ್ ಆಗಲ್ಲ, ಒಂದು ಬ್ರೇಕ್ ಆಗಬೇಕು, ಬ್ರೇಕ್ ಆದಮೇಲೆ ಫಾರ್ಮೇಷನ್ ಆಗುತ್ತೆ. ಅವೆರಡರ ಮಧ್ಯದಲ್ಲಿ ಏನಾಗುತ್ತೆ, ಟೈಮ್ ಲಾಗ್ ಆಗುತ್ತೆ. ಆ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸಿಮಿಟ್ರಿಕಲ್ ಅಯಾನಿಕ್ ಅಟ್ಮಾಸ್ಫಿಯರ್ ಅರೌಂಡ್ ದಿ ಪಾಸಿಟಿವ್ ಅಯಾನ್. ನಾನು ಪಾಸಿಟಿವ್ ಅಯಾನ್ನ ತೊಗೊಂಡಿದ್ವಿ, ಅದು ಸುತ್ತ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇದೆ. ಆದರೆ ನೀವೇನು ಮಾಡ್ತಾ ಇದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಆ ಪಾಸಿಟಿವ್ಲಿ ಚಾರ್ಜ್ ಇರೋವಂಥ ಅಯಾನ್ ಏನಾಗ್ತಾ ಇದೆ, ಮೂವ್ ಆಗ್ತಾ ಇದೆ. ಆ ಮೂವ್ ಆದಾಗ ಏನಾಯಿತು, ನಿಮ್ಮದು ಸಿಮಿಟ್ರಿಕಲ್ ಏನಾಗುತ್ತೆ, ಅಟ್ಮಾಸ್ಫಿಯರು ಅಸಿಮೆಟ್ರಿಕ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಅಂದರೆ, ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಯಾವುದಿರುತ್ತಲ್ಲ ಅದೇನು ಮಾಡುತ್ತೆ, ಬ್ಯಾಕ್ವರ್ಡ್ ಅದನ್ನ ಎಳೀತಾ ಟೈಮ್ ಲ್ಯಾಗಲ್ಲಿ, ಆ ಟೈಮು ಹೊಸದು ಅಟ್ಮಾಸ್ಫಿಯರ್ ಫಾರ್ಮ್ ಹಳೇದು ಸತ್ತು ಹೊಸದು ಫಾರ್ಮೇಷನ್ ಆಗೋ ಟೈಮಲ್ಲಿ ಏನು ಮಾಡುತ್ತೆ, ತನ್ನ ಕಡೆಗೆ ಅದು ಎಳ್ಕೊಳ್ಳುತ್ತೆ. ಬಿಕಾಸ್ ಆಫ್ ದಟ್ ಆಲ್ಸೋ ದೇರ್ ವಿಲ್ ಬಿ ಡಿಕ್ರೀಸ್ ಇನ್ ಮೊಬಿಲಿಟಿ ಅಂತ ಅವರು ಹೇಳ್ತಾರೆ. ಈ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ರಿಲ್ಯಾಕ್ಸೇಷನ್ ಎಫೆಕ್ಟ್ ಅಂತ ಕರಿತೀವಿ. ಟೈಮ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ಹಳೇದು ಸಾಯಬೇಕು, ಹೊಸದು ಫಾರ್ಮೇಷನ್ ಆಗಬೇಕು. ಆ ಟೈಮ್ ಮಧ್ಯದಲ್ಲಿ ಏನು ಮಾಡುತ್ತೆ, ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಸ್ಟಾರ್ಟ್ ಮೂವಿಂಗ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ದಟ್ ಗೋಯಿಂಗ್ ಟು ರಿಟಾರ್ಡ್, ದಟ್ ಗೋಯಿಂಗ್ ಟು ರೆಡ್ಯೂಸಸ್ ದಿ ಮೊಬಿಲಿಟಿ ಆಫ್ ದಿ ಅಯಾನ್ಸ್ ಅಂತ ಹೇಳ್ತಾರೆ. ಎರಡನೇ ಎಫೆಕ್ಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೋರೆಟಿಕ್ ಎಫೆಕ್ಟ್ ಅಂತ ಕರಿತೀವಿ. ಡ್ಯೂರಿಂಗ್ ದಿ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್, the central ions move in one direction and the oppositely charged ions present in their ionic atmosphere move in opposite direction. ಸೊ ನಾವೇನು ಮಾಡ್ತಾ ಇದ್ದೀವಿ, ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ನ ಅಪ್ಲೈ ಮಾಡ್ತಾ ಇದ್ದೀವಿ, ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀವಿ. ಸೆಂಟ್ರಲ್ ಅಯಾನ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಸ್ಟಾರ್ಟ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್. ಬೇರೆ ಅಯಾನ್ಸ್ ಎಲ್ಲ ಏನು ಮಾಡುತ್ತೆ, ಅದಕ್ಕೆ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ಗೆ ಮೂವ್ ಆಗ್ತಾ ಹೋಗ್ತವೆ. ಬಿಕಾಸ್ ಆಫ್ ದಟ್ ಆಲ್ಸೋ ದೇರ್ ವಿಲ್ ಬಿ ಡಿಕ್ರೀಸ್ ಇನ್ ದಿ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಆಲ್ಸೋ ದೇರ್ ವಿಲ್ ಬಿ ಅಯಾನಿಕ್ ಅಟ್ಮಾಸ್ಫಿಯರ್. ಇಟ್ ಮೀನ್ಸ್ ದಟ್ ಸೆಂಟ್ರಲ್ ಅಯಾನ್ ಇಸ್ ಮೂವಿಂಗ್ ಎಗನೆಸ್ಟ್ ದಿ ಸ್ಟ್ರೀಮ್, ಹೆನ್ಸ್ ಮೋಷನ್ ಆಫ್ ಸೆಂಟ್ರಲ್ ಅಯಾನ್ ಈಸ್ ರಿಟಾರ್ಡೆಡ್. ದಿಸ್ ಎಫೆಕ್ಟ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಫೋರಿಕ್ ಎಫೆಕ್ಟ್ ಅಂತ ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸ್ದಂಗೆ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಇದೆ, ಅದೇನಾಗ್ತಿದೆ, ಅಪೋಸಿಟ್ಲಿ ಚಾರ್ಜ್ ಎಲೆಕ್ಟ್ರೋಡ್ ಕಡೆಗೆ ಅದು ಮೂವ್ ಆಗ್ತಿದೆ. ಅದು ಮೂವ್ ಆಗ್ತಿದ್ದಾಗ ಈ ನೆಗೆಟಿವ್ ಚಾರ್ಜ್ ಅಯಾನ್ಸ್ ಏನು ಮಾಡ್ತವೆ, ದೇ ಗೋಯಿಂಗ್ ಟು ಸ್ಟಾರ್ಟ್ ಮೂವಿಂಗ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಆಗ್ತವೆ. ಇದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫೋರಿಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಸಿನ್ಸ್ ದೇ ಆರ್ ಮೂವಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್, ಕಂಡಕ್ಟೆನ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನು ಮ್ಯಾಥಮೆಟಿಕಲಿ ಹೌ ಮಚ್ ಇಟ್ ಈಸ್ ಡಿಕ್ರೀಸ್ಡ್ ಅಂತ ಹೇಳ್ತಲ್ಲ, ಆ ಈಕ್ವೇಷನ್ಗೆ ನಾವೇನಂತ ಕರಿತೀವಿ, DHO ಈಕ್ವೇಷನ್ ಅಂತ ಕರಿತೀವಿ. ಮೋಲಾರ್ ಕಂಡಕ್ಟಿವಿಟಿ ಆಗಿರ್ಬೋದು ಅಥವಾ ಈಕ್ವಲೆಂಟ್ ಕಂಡಕ್ಟಿವಿಟಿ ಆಫ್ ಎ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವೇರೀಸ್ ವಿತ್ ಅ ಕಾನ್ಸಂಟ್ರೇಷನ್ ಡ್ಯೂ ಟು ಅಯಾನಿಕ್ ಇಂಟ್ರಾಕ್ಷನ್, ಡ್ಯೂ ಟು ದಿ ಅಸಿಮೆಟ್ರಿಕ್ ಎಫೆಕ್ಟ್ ಆಗಿರ್ಬೋದು, ಡ್ಯೂ ಟು ದಿ ಎಲೆಕ್ಟ್ರೋಫೋರಿಟಿಕ್ ಎಫೆಕ್ಟ್ ಆಗಿರ್ಬೋದು. ಅದರಿಂದ ಏನಾಗುತ್ತೆ, ಕಾನ್ಸಂಟ್ರೇಷನ್ನು ಏನು ಆಗುತ್ತೆ, ಎಷ್ಟು ಚೇಂಜ್ ಆಗುತ್ತೆ ಅಂತ ಹೇಳ್ತಲ್ಲ, ಆ ಈಕ್ವೇಷನ್ಗೆ ನಾವೇನಂತ ಕರಿತೀವಿ, DHO ಈಕ್ವೇಷನ್ ಅಂತ ಕರಿತೀವಿ. ಈಕ್ವಲೆಂಟ್ ಆರ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ದ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ವೇರೀಸ್ ವಿತ್ ಕಾನ್ಸಂಟ್ರೇಷನ್. ಡೈಲ್ಯೂಷನ್ ಏನಾಗುತ್ತೆ, ವಿತ್ ಡೈಲ್ಯೂಷನ್ ಏನಾಗುತ್ತೆ, ವಿತ್ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದು ಈಕ್ವೇಷನ್ಗೆ ನಾವೇನಂತ ಕರಿತೀವಿ, DHO ಈಕ್ವೇಷನ್ ಅಂತ ಕರಿತೀವಿ. ಲ್ಯಾಂಬ್ಡಾ ಎಮ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ನಾಟ್ ಎಮ್ minus A into root C ಅಂತ ಹೇಳ್ತೀವಿ. A is a constant depending on temperature, dielectric constant and viscosity of the solvent ಮೇಲೆ ಡಿಪೆಂಡ್ ಆಗುತ್ತೆ. C is the concentration of an electrolyte, where delta M ಅಂತ ಏನು ಹೇಳ್ತೀವಿ, molar conductivity at concentration C. Again ಡೆಲ್ಟಾ ನಾಟ್ ಎಮ್ ಅಂದರೆ ಮೋಲಾರ್ ಕಂಡಕ್ಟಿವಿಟಿ ಅಟ್ ಇನ್ಫೈನೈಟ್ ಡೈಲ್ಯೂಷನ್ ಏನಾಗುತ್ತೆ ಅಂತ ಹೇಳುತ್ತೆ. ಈ ಈಕ್ವೇಷನ್ಗೆ ನಾವೇನಂತ ಕರಿತೀವಿ, DHO ಈಕ್ವೇಷನ್ ಅಂತ ಹೇಳ್ತಾರೆ. ಕೇಳ್ತಾರೆ, ರೈಟ್ ದಿ DHO ಈಕ್ವೇಷನ್, ಎಕ್ಸ್ಪ್ಲೇನ್ ದಿ ಟರ್ಮ್ಸ್ ಇನ್ವಾಲ್ವ್ಡ್ ಇನ್ ಇಟ್
ಅದನ್ನು ಹೇಳಬೇಕು. ಇದೇನು ಹೇಳುತ್ತೆ ಅಂದರೆ, ಆ್ಯಸ್ ದ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಅಯಾನ್ಸ್ ಇಂಟ್ರ್ಯಾಕ್ಟ್ ಮೋರ್ ಸ್ಟ್ರಾಂಗ್ಲಿ. ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಿದೆ ಅಂತಂದರೆ ನಂಬರ್ ಆಫ್ ಅಯಾನ್ಸ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಿದೆ. ನಂಬರ್ ಆಫ್ ಅಯಾನ್ಸ್ ಜಾಸ್ತಿ ಆದಾಗ ಅವು ಸ್ಟ್ರಾಂಗಾಗಿ ಹೋಲ್ಡ್ ಮಾಡ್ಕೊಳ್ತವೆ. ದಟ್ ಗೋಯಿಂಗ್ ಟು ರೆಡ್ಯೂಸಸ್ ದಿ ಮೊಬಿಲಿಟಿ, ಎನ್ಸ್ ದೇರ್ ವಿಲ್ ಬಿ ಡಿಕ್ರೀಸ್ ಇನ್ ಕಂಡಕ್ಟಿವಿಟಿ. ಈ ಇಕ್ವೇಷನ್ ಏನು ಮಾಡುತ್ತೆ, ಎಷ್ಟು ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಟು ದಿ ಸ್ಕ್ವೈರ್ ರೂಟ್ ಆಫ್ ದಿ ಕಾನ್ಸಂಟ್ರೇಷನ್ ಅನ್ನೋದ್ರ ಬಗ್ಗೆ ಹೇಳುತ್ತೆ. ಬಟ್ ಇದ್ರದ್ದು ಸಿಗ್ನಿಫಿಕೆನ್ಸ್ ಏನು ಅಂದರೆ, ಇಟ್ ಹೋಲ್ಡ್ಸ್ ಓನ್ಲಿ ಗುಡ್ ಫಾರ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್, ಇಟ್ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಫಾರ್ ವೀಕ್ ಎಲೆಕ್ಟ್ರೋಲೈಟ್. ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಮಾತ್ರನೇ ಡಿಪೆಂಡ್ ಆಗುತ್ತೆ. ಯಾಕೆ ಡಿವಿಯೇಷನ್ ಆಗ್ತಿದೆ ಅಂದರೆ, ದಟ್ ಈಸ್ ಬಿಕಾಸ್ ಆಫ್ ದಿ ಇಂಟರ್ ಅಯಾನಿಕ್ ಇಂಟ್ರಾಕ್ಷನ್ಸ್. ಲೈಕ್ ಅಯಾನಿಕ್ ಅಟ್ಮಾಸ್ಫಿಯರ್ ಯಾವ ಥರ ಇದೆ, ರಿಲ್ಯಾಕ್ಸೇಷನ್ ಎಫೆಕ್ಟ್ ಯಾವ ಥರ ಆಗ್ತಾ ಇದೆ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಫಾರ್ಮ್ಸ್ ಎ ಥಿಯರಿಟಿಕಲ್ ಬೇಸಿಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎಲೆಕ್ಟ್ರೋಲಿಟಿಕ್ ಕಂಡಕ್ಟೆನ್ಸ್ ಹೇಗಾಗುತ್ತೆ ಅಂತ ನಂಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ರೀತಿಯಾಗಿ DHO ಈಕ್ವೇಷನ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮ್ಯಾಥಮೆಟಿಕಲಿ ಕನೆಕ್ಟ್ ಈಕ್ವಲೆಂಟ್ ಆರ್ ಮೋಲಾರ್ ಕಂಡಕ್ಟಿವಿಟಿ ಟು ದಿ ಕಾನ್ಸಂಟ್ರೇಷನ್ಗೆ ಹೇಗೆ ಅದು ರಿಲೇಟ್ ಆಗುತ್ತೆ. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಇದ್ದರೆ ಏನಾಗುತ್ತೆ, ಡೈಲ್ಯೂಷನ್ ಆದರೆ ಏನಾಗುತ್ತೆ ಅನ್ನೋದಕ್ಕೆ ನನಗೆ ಥಿಯರಿಟಿಕಲಿ ಮತ್ತು ಮ್ಯಾಥಮೆಟಿಕಲಿ ನನಗೆ ಈಕ್ವೇಷನ್ನ ಕೊಡ್ತು. ಆ ಈಕ್ವೇಷನ್ಗೆ ನಾನು ಏನಂತ ಕರಿತೀನಿ, DHO ಈಕ್ವೇಷನ್ ಅಂತ ಕರಿತೀನಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಾಮೆಂಟ್ ಬಿಲೋ. Like, share and subscribe for more chemistry videos. In the next video, I am going to tell about ionic mobility and its determination. ಆ್ಯಕ್ಚುಲಿ 2 ಮೆಥಡಿಂದ ಅಯಾನಿಕ್ ಮೊಬಿಲಿಟಿನ ನಾವು ಐಡೆಂಟಿಫೈ ಮಾಡ್ಬೋದು. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ ಡೀಟೇಲಾಗಿ ಹೇಳ್ತೀನಿ. ಥ್ಯಾಂಕ್ ಯು.